ಫ್ರಮ್ ಡೇ ಒನ್ನಿಂದ ಇಲ್ಲಿವರೆಗೂ ಎವ್ರಿಥಿಂಗ್ ಹ್ಯಾಸ್ ಬೀನ್ ಪಾಸಿಟಿವ್. ನನಗೆ ಯಾವುದು ನೆಗೆಟಿವ್ ಆಗಿ ಬಂದೇ ಇಲ್ಲ ನನಗೆ ಇಲ್ಲಿವರೆಗೂ. ಆ್ಯಂಡ್ ಮೀಟಿಂಗ್ ಪೀಪಲ್ ವಾಸ್ ವೆರಿ ನೈಸ್. ವಿ ಹ್ಯಾವ್ ಗಾನ್ ಟು ಸಮ್ ಇದು ತುಂಬ ರಿಮೋಟ್ ಜಾಗಗಳಿಗೂ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಈ ಚಿಕ್ಕ ಪುಟ್ಟದನ್ನು ಕಾರಣ ದೇರ್ ಆರ್ ಪ್ರಾಬ್ಲಮ್ಸ್. ರೆಸ್ಪಾನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ, ವೆರಿ ಗುಡ್ ಇಟ್ ಇಸ್. ಭದ್ರಾವತಿಯಲ್ಲಿ ನೀವು ಕ್ಯಾಂಪೇನ್ ಶುರು ಮಾಡಿದಾಗಿಂದ ಸಾವಿರಾರಕ್ಕಿಂತ ಲಕ್ಷಾಂತರ ಜನ ನಿಮ್ಮ ಜೊತೆಗೆ ಸೇರ್ತಿದ್ದಾರೆ. ಅದು ಶಿವರಾಜ್ ಕುಮಾರ್ ಅವ್ರು ಬರದೇ ಇರಲಿ, ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಸಾಕಷ್ಟು ಜನ ಬರ್ತಿದ್ದಾರೆ. ಇದು ನಿಮಗೆಲ್ಲ ಒಂದು ರೀತಿ ಪಾಸಿಟಿವ್ ಆಗಿ ಓಟಾಗಿ ಕನ್ವರ್ಟ್ ಆಗುತ್ತೆ ಅನಿಸುತ್ತೆ ನನಗೆ. ಇಟ್ ಈಸ್ ಕನ್ವರ್ಟೆಡ್ ಟು ವೋಟ್ಸ್ ಅನಿಸುತ್ತೆ. ಆ್ಯಂಡ್ ಬೇರೆ ಎಲ್ಲಕ್ಕಿಂತ ಐ ಫೀಲ್ ದೇ ವಾಂಟ್ ಎ ಚೇಂಜ್. ವೋಟಿಂಗ್ ಚಾನ್ಸ್ ಸಿಗುತ್ತೆ ತುಂಬ. ಪ್ರತಿಯೊಬ್ಬ ಸಿಟಿಸನ್ಗೂ ಅದು ಇಟ್ಸ್ ಅನ್ ಆನರ್ ಟು ವೋಟ್. ಯಾಕಂದರೆ ನಮ್ಮ ಹಕ್ಕು. ನಾವು ವೋಟ್ ಮಾಡಿ ನಾವು ವೋಟ್ ಮಾಡಿದಾಗ ನಮಗೆ ಇದಿರುತ್ತೆ, ಏನದು ರೈಟ್ಸ್ ಇರುತ್ತೆ ಟು ಆಸ್ಕ್. ವರ್ಕ್ ಇಸ್ ನಾಟ್ ಡನ್, ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಅಂಡ್ ಆಸ್ಕ್ ಏನು ಮಾಡಿದೆ ಅಂತ. ಹಾಕ್ದೇನೋ ಕೇಳೋದು ತಪ್ಪಾಗುತ್ತೆ. ಕರ್ನಾಟಕದಲ್ಲಿ ಸ್ಪೆಷಲ್ ಬೆಂಗಳೂರಲ್ಲಿ ಪ್ರತಿ ಸಲ ಒಂದು ಕಂಪ್ಲೀಟು ಯಾವಾಗಲೂ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಮ್ಮಿ. ಅಂದರೆ ಜನ ಹೊರಗೆ ಬರಲ್ಲ, ರಜೆ ಇರುತ್ತೆ, ಎಲ್ಲ ಇರುತ್ತೆ. ವೋಟಿಂಗ್ ಮಾಡಲಿಕ್ಕೆ ಅಂತಲೇ ಸರ್ಕಾರ ಆಗಲಿ ಕಂಪನಿಗಳು ರಜೆ ಕೊಟ್ಟಿದ್ದಾರೆ. ಸ್ಟಿಲ್ ವೋಟ್ ಮಾಡಲ್ಲ, ಮನೆಯಿಂದ ಬರಲ್ಲ. ಪರ್ಸೆಂಟೇಜ್ ಇವತ್ತು ಕೂಡ ತುಂಬ ಕಮ್ಮಿ ಇದೆ, 38, 40 ಬರುವಾಗ. ಸೊ ಏನನ್ಸುತ್ತೆ ಅಂದರೆ ಜನರಿಗೆ ಯಾಕೆ ಆ ಥರ ನಿಲ್ಸ? ಐ ಡೋಂಟ್ ನೋ. ಬಿಕಾಸ್ ಎವ್ರಿ ಮೈಂಡ್, ಎಲ್ಲರ ಮೈಂಡು ರೀಡ್ ಮಾಡಿಬಿಟ್ರೆ ನಾನು ದೇವರಾಗ್ಬಿಡ್ತೀನಿ. ಇನ್ನು ಯಾತಿಗೆ ಇರಬೇಕು? ಐ ಕಾಂಟ್ ಬಿಕಮ್ ಅ ಗಾಡ್. ಅವರ ಮೈಂಡ್ ಸೆಟ್ ಇರ್ತಾನೆ. ವಿ ಕ್ಯಾನ್ ರಿಕ್ವೆಸ್ಟ್ ಆ್ಯಕ್ಚುಲಿ. ನಾವು ಅದಕ್ಕೆ ವಿ ಅಪೀಲ್ ಎವ್ರಿಬಡಿ ಟು ಪ್ಲೀಸ್ ಕಮ್ ಅಂಡ್ ವೋಟ್. ಆ್ಯಕ್ಟರ್ಸ್ಗಳೆಲ್ಲ ಈಗ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಯಾರಿದ್ದಾರೆ ಎಲ್ಲರೂ ಕೂಡ ಬಂದು ವೋಟ್ ಮಾಡ್ತಿದ್ದಾರೆ. ಆ್ಯಂಡ್ ದೇ ಆರ್ ಟ್ರೈಂಗ್ ಟು ಇನ್ಫ್ಲೂಯೆನ್ಸ್ ಬನ್ನಿ ವೋಟ್ ಮಾಡಿ ಅಂತ. ಆದ್ರೂ ಕೂಡ ಏನು ನಾವು ಎಲ್ಲರ ಮೈಂಡ್ ರೀಡ್. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮಾಡೋಕ್ಕಲ್ಲ. ಎವ್ರಿಬಡಿ ಹ್ಯಾಸ್ ಗಾಟ್ ದೇ ಓನ್ ವಾಟ್ ಯು ಸೇ ಓನ್ ಇಂಟೆನ್ಷನ್ ಆಫ್ ಓನ್ ಐಡಿಯಾಲಜಿ. ಸೊ ಹಂಗಿರ್ಬೇಕಾದ್ರೆ ವಿ ಡೋಂಟ್ ನೋ. ಬಟ್ ಪ್ರಾಪರ್ ಜೆನ್ಯೂನ್ ಹೇಳ್ಬೇಕಂದ್ರೆ ದೇ ಶುಡ್ ಕಮ್ ಅಂಡ್ ವೋಟ್. ಯಾಕಂದರೆ ನಾವು ಒಂದು ಸಿಟಿಸನ್ ಆಗಿರ್ಬೇಕಾದ್ರೆ, ಇಂಡಿಯನ್ ಸಿಟಿಸನ್ ಆಗಿರ್ಬೇಕಾದ್ರೆ ಅದನ್ನು ವೋಟ್ ಮಾಡಿದವ್ರೆ ಏನು ಯೂಸ್ ಇದೆ? ಯಾಕಂದ್ರೆ ಎಲ್ಲ ಬೆನಿಫಿಟ್ನು ಕೇಳ್ತೀವಿ, ಎಲ್ಲ ಇದು ಮಾಡ್ತೀವಿ. ವೋಟ್ ಮಾಡಿದೆ ಹೋದ್ರೆ ಹೆಂಗೆ? ಯೂತ್ಸ್ ಬರ್ತಾ ಇಲ್ಲ. ಸ್ಟಿಲ್ ಟೈಮ್ ಇದೆ ಸರ್. ಆರೋಪ ಅಂದರೆ ಆರೋಪ ಅನ್ನೋದಕ್ಕಿಂತ ಸ್ಟಿಲ್ ಟೈಮ್ ಇಸ್ ನೋ ಸ್ಟಿಲ್ ಟೈಮ್. ಯಾಕೆ ಫ್ರಮ್ ಮಾರ್ನಿಂಗ್? ವೈ ನಾಟ್ ಫ್ರಮ್ ಮಾರ್ನಿಂಗ್? ಸ್ಟಿಲ್ ಟೈಮ್ 2 hours is ಅಷ್ಟೇ. ಇಟ್ಸ್ ನಾಟ್ ದಟ್ ಶುಡ್ ಕಮ್ ವೆನ್ ಯೂತ್ಸ್ ಕಮ್ ಅಂಡ್ ದಿಸ್ ಮನ್. ಅವಾಗ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾವೇ 62 years ನಾವೇ ಬಂದು ಬಟ್ ವೋಟ್ ಮಾಡಲೇಬೇಕಂತ ಬರಬೇಕಾದ್ರೆ ಯೂತ್ಸ್ ಬಂದು ಮಾಡಿದವ್ರು ಹೆಂಗೆ ಅದು? Where are you feeling, sir, that somewhere the lack of, do you feel that the youngsters are neglecting the polling and they are not understanding the importance of polling? Influenced by many things, you know. For example, what do you say, sir? No, I think you people should understand properly. Influenced by many things. They are getting confused. ವೋಟ್ ಮಾಡೋದ್ರ ಮುಖಾಂತರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಅದರ ಜೊತೆಗೆ ಸರ್ಕಾರ ಕೂಡ ಆಯ್ಕೆ ಆಗುತ್ತೆ. ಅಂತ ಸರ್ಕಾರದಿಂದ ನಾವು ಯಾವ ರೀತಿ ಆಡಳಿತನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ ಫ್ಯೂಚರ್ ನೆಕ್ಸ್ಟ್ ಕಮಿಂಗ್ ಗೌರ್ಮೆಂಟ್ ಅಲ್ಲಿ ಯಾವ ರೀತಿ ಅದನ್ನ ಆಡಳಿತನ ಏನು ಬದಲಾವಣೆಯನ್ನು ಬಯಸ್ತೀರಾ? I think people ಏನಿದೆ ವಾಟ್ ಲ್ಯಾಕ್ ಫ್ರಮ್ ದ ಪ್ರೀವಿಯಸ್ ಗವರ್ಮೆಂಟ್ ಅದನ್ನ ಸ್ವಲ್ಪ ನಾವು ಸಾಲ್ವ್ ಮಾಡ್ಕೋಬೇಕು. ಎಸ್ಪೆಷಲಿ ಫಾರ್ ಜಾಬ್ ವೈಸ್ ಇರ್ಬೋದು, ಇಲ್ಲಾಂದರೆ ಬೇಸಿಕ್ ಅಮ್ಯುನಿಟೀಸ್ ಆಫ್ ದ ಪೀಪಲ್ ಇರ್ಬೋದು. ಆ್ಯಂಡ್ ವಾಟ್ ದೇ ಪ್ರಾಮಿಸ್, ವಾಟ್ ದೇ ಅಶ್ಯೂರ್, ವಾಟ್ ದೇ ಗೆಟ್. ಸುಮ್ಮನೆ ಅಶ್ಯೂರೆನ್ಸ್ ಕೊಟ್ಟು ಕೊಡದೇ ಇರೋದು ನಾಟ್ ದಿಸ್ ಬಟ್ ಅಶ್ಯೂರೆನ್ಸ್ ಕೊಟ್ಟಾಗ ನಡ್ಕೋಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟೀಸ್ ಡೋಂಟ್ ಗೆಟ್ ಬಯಾಸ್ಡ್. ಸೆಲ್ಫ್ ಇದಿರಬೇಕು. ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ಎನಿಥಿಂಗ್ ಎನಿಬಡಿ ವಾಟ್ ಎವರ್ ದೇ ಸೇ. ಅದನ್ನು ನಿಲ್ಲಿಸ್ಬಿಟ್ಟು ನಮ್ಮ ಇಂಡಿವಿಜುವಲ್ ಥಿಂಕಿಂಗ್ ಕೆಪಾಸಿಟಿ ರೈಸ್ ಮಾಡಬೇಕು. ಈ ಒಂದು ಫಿಂಗರ್ ಬಂದ್ಬಿಟ್ಟು ಒಬ್ಬರು ಭವಿಷ್ಯನ ಬರೆಯುತ್ತೆ. ಬಟ್ ವೆನೆವರ್ ಯು ಆಯ್ಕೆ ಮಾಡೋಕ್ಕೆ ಮುಂಚೆ ನಮ್ಮನ್ನ ಕೇಳ್ಕೋಬೇಕು, ವಾಟ್ ಐ ಆಮ್ ಡೂಯಿಂಗ್ ಇಸ್ ರೈಟ್. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಒನ್. ಅದು ಇಂಪಾರ್ಟೆಂಟ್ ಸರ್. ಅದೇ ಯೂತ್ಸ್ಗೆ ಈ ರಾಜ್ಯವನ್ನಾಗಲಿ ದೇಶವನ್ನಾಗಲಿ ಬದಲಿಸುವಂಥ ಶಕ್ತಿ ಇದೆ ಅಂತ ವೋಟಿಂಗಿಂದ ಗೊತ್ತಾಗ್ತಾ ಇಲ್ವಾ ಸರ್? ಏನು ಈ ಬದಲಾಯಿಸುವಂಥ ಶಕ್ತಿ ಇದೆ ಇದರಿಂದ ಅಂತ ಇನ್ನೂ ಕೂಡ ಅರಿವಾಗ್ತಿಲ್ವಾ? ನೀವು ಹೇಳ್ತಿದ್ರಿ ಸರ್, ಅದೇ ನಾನು ಹೇಳ್ತಿರೋದು. ಏನು ಗೊತ್ತಾ, ತುಂಬ ಇನ್ಫ್ಲೂಯೆನ್ಸ್ ಆಗ್ತಿದೆ ಬೇರೆ ಥಿಂಗ್ಸಿಂದ. ಆ ಇನ್ಫ್ಲೂಯೆನ್ಸ್ನ ಕಮ್ಮಿ ಮಾಡ್ಕೋಬೇಕು. ಅದನ್ನು ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ. ಕೆಲವರು ನೀವು ಕ್ಯಾಂಪೇನ್ ಮಾಡಿದ್ದೀರಿ ಶಿವಮೊಗ್ಗ ಲಾಸ್ಟ್ 1 month. ಅಂದರೆ ಅಲ್ಲಿ ಲೋಕಲ್
ಜನರ ಜೊತೆ ನೀವು ಮೀಟ್ ಮಾಡಿದ್ರಿ, ಅವ್ರ ಸಮಸ್ಯೆಗಳನ್ನ ಕೇಳಿದ್ರಿ, ಹತ್ತಿರದಿಂದ ನೋಡಿದ್ರಿ, ಅಂದರೆ ನಟರಾಗಿ ನೋಡಿದ್ದು ಬೇರೆ, ಬಟ್ ಹತ್ತಿರದ ವಾಸ್ತವ ಈ ಸಮಸ್ಯೆಗಳ ಬಗ್ಗೆ ನಿಮ್ಮ ಜೊತೆ ಬಂದು ಮಾತಾಡಿದ್ರಿ. ಇಟ್ಸ್ ವೆರಿ ಎಮೋಷ್ನಲ್. ಕೆಲವು ಕಡೆ ಹೋದ್ರೆ ಕಣ್ಣೀರು ಆಗ್ತಾರೆ. ಸರ್ ಇಲ್ಲಿ ಯಾರು ಬಂದವರಲ್ಲ ಸರ್, ನೀವು ಬಂದರೆ ನಮ್ಗೆ ದೇವ್ರು ಬಂದಂಗೆ ಆಯ್ತು ಸರ್. ಐ ಆಮ್ ನಾಟ್ ಅ ಪೊಲಿಟಿಷಿಯನ್. ನಾವು ಬಂದು ನೋಡಿಲ್ಲ ಸರ್ ನಾವು ಅಂತ. ದೇ ಕ್ರೈ, ದೇ ಹೋಲ್ಡ್ ಮೈ ಹ್ಯಾಂಡ್, ದೇ ಹೋಲ್ಡ್ ಮೈ ವೈಫ್ಸ್ ಹ್ಯಾಂಡ್, ದೇ ಕ್ರೈ, ದೇ ಜಸ್ಟ್ ಟಚ್ ದ ಫೇಸ್. ಹಿಂಗಾಕ ಅಳ್ತಾರೆ. ಆ ಫೀಲ್ ನೋಡಿದಾಗ ನಮಗೆ ಏನೇ ಇದು ಹಿಂಗಾಗೋಯ್ತಲ್ಲ, ಹೆಂಗೆ ಯಾಕೆ ಹಿಂಗಾಗುತ್ತೆ, ದಟ್ ಶುಡ್ ಚೇಂಜ್. ಅವರ ಅಲ್ಲೇ ಅರ್ಥ ಆಗಲ್ವಾ ಏನು ಮಾಡಬೇಕು ಅಂತ, ಕರ್ತವ್ಯ ಏನು ಬಯಸುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸರ್, ಅಣ್ಣವರ ಫ್ಯಾಮಿಲಿ ಅಂದಾಗ ಅದು ಪಾಲಿಟಿಕ್ಕಿಂದ ದೂರ ಇದ್ದಂಥ ಫ್ಯಾಮಿಲಿ. ಮತ್ತೊಂದು ಕಡೆ ಗೀತಾ ಇದು ಶಿವರಾಜ್ 10 years ಇಲ್ಲ, ಒಂದು ನಿಮಿಷ, 10 years ಇಂದ ಇದೇ ಕ್ವಶನ್ ಆಯಿತು. ಪ್ಲೀಸ್ ಸ್ಟಾಪ್ ದಟ್ ಕ್ವಶನ್, ಆ ಸಮಥಿಂಗ್ ಎಲ್ಸ್. ಗೀತಾ ಶಿವರಾಜ್ ಕುಮಾರ್ ಅವರ ಫ್ಯಾಕ್ಟರ್ ಈ ಸಲ ಸರ್ ಶಿವಮೊಗ್ಗದಲ್ಲಿ ಚೇಂಜ್ ಮಾಡ್ಬೋದು ಅನ್ಸುತ್ತಾ? ಅಲ್ಲ ಹಂಗಲ್ಲಮ್ಮ, ನಾವು ಕೇಳ್ಕೊಳಕ್ಕೆ ಹೋಗ್ತಾ ಇದೀವಮ್ಮ. ವಿ ಹ್ಯಾವ್ ಟೆಲಿಂಗ್ ಪೀಪಲ್ ಶುಡ್ ಅದೇ ಅದೇ ಏನಲ್ವ ನೀವು ಹೇಳಿದ್ರಿ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ, ಎಲ್ಲ ವಿಷಯ ಹೇಳ್ತಾರೆ. ನಾವು ಏನು ಮಾಡೋಕ್ಕಲ್ಲ, ಅದನ್ನ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಮ್. ನಾವು ಹೇಳ್ತೀವಿ ವೋಟ್ ಮಾಡಿ ಅಂತ ಹೇಳ್ತೀವಿ. ಎಲ್ಲರೂ, ಆಲ್ ಆರ್ಟಿಸ್ಟ್ ಕಮ್ ಅಂಡ್ ರಿಕ್ವೆಸ್ಟ್, ಆಲ್ ಸ್ಪೋರ್ಟ್ಸ್ ಮ್ಯಾನ್ ಕಮ್ಸ್ ಅಂಡ್ ರಿಕ್ವೆಸ್ಟ್, all politicians come and request. Ultimately, it's the people who decide.